ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಭಾವನೆಗಳನ್ನು ಅದುಮಿಕೊಂಡಷ್ಟು ಅದರ ನೋವು, ಅದರ ಬಾಧೆ ಅಧಿಕ. ಬದುಕಿನ ಪ್ರತಿ ಪುಟದಲ್ಲೂ ಅದೆಷ್ಟೋ ಹೇಳಲಾಗದ ನೋವುಗಳಿರುತ್ತದೆ. ನಮ್ಮವರು ಎಂದುಕೊಂಡವರು ಎಲ್ಲ ಸಮಯದಲ್ಲೂ ನಮ್ಮ ಜೊತೆ ಇದ್ದೇ ಇರುತ್ತಾರೆ ಎನ್ನುವುದು ನಮ್ಮ ಮನಸ್ಸಿಗೆ ನಾವೇ ಮಾಡಿಕೊಳ್ಳುತ್ತಿರುವ ಭ್ರಮೆಯ ಪಟ್ಟಿಯಾಗಿದೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆಗಳಿರುತ್ತದೆ, ಭಾವನೆಗಳ ತೊಳಲಾಟವಿರುತ್ತದೆ, ಭಿನ್ನವಾದ ಕನಸುಗಳಿರುತ್ತದೆ. ಎಲ್ಲವನ್ನು ನಮ್ಮ ಆಪ್ತರೇ ಪರಿಹರಿಸಲಿ ಎಂದುಕೊಳ್ಳುವುದು ತಪ್ಪಾಗುವುದು. ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಎಲ್ಲಿಯ ತನಕ ನಮ್ಮ ಆತ್ಮಸ್ಥೈರ್ಯ, ಬುದ್ಧಿವಂತಿಕೆ, ಜವಾಬ್ದಾರಿ, ಎದೆಗುಂದದ ಪ್ರಯತ್ನ ನಮ್ಮನ್ನು ತನ್ನ ದಿಕ್ಕಿನೆಡೆಗೆ ತಲುಪಿಸುವುದು. ನಾವಿಕ ಯಾರೇ ಇರಲಿ, ನಮ್ಮ ಗುರಿ ಸ್ಥಿರವಾಗಿರಲಿ. ಒಂಟಿತನ ಎನ್ನುವುದು ಯಾರ ಜೀವನದಲ್ಲಿ ಸುಖ ನೀಡಲು ಸಾಧ್ಯವಿಲ್ಲ. ಮಾನವ ಸಂಘಜೀವಿಯಾಗಿರುವನು. ಕುಟುಂಬ ವ್ಯವಸ್ಥೆ ಅವನ ಅವಿಭಾಜ್ಯವಾಗಿದೆ. ಒಂದು ಕುಟುಂಬ ಎಂದರೆ ಒಬ್ಬರ ಭಾವನೆಗೂ ಇನ್ನೊಬ್ಬರ ಭಾವನೆಗೂ ವಿಭಿನ್ನವಾಗಿರುವುದು. ಆದರೆ ಪ್ರೀತಿಯಿಂದ ನೋಡಿದಾಗ ನಮ್ಮವರು, ನನ್ನವರು, ಇವರಿಗಾಗಿ ನಾನು, ನನಗಾಗಿ ಇವರು, ಈ ಭಾವನೆ ನಮ್ಮನ್ನು ಒಗ್ಗಟ್ಟಾಗಿರಿಸುವುದು. ಚಿಕ್ಕ ಚಿಕ್ಕ ತಪ್ಪುಗಳನ್ನು ದೊಡ್ಡದು ಮಾಡಿ ಎಲ್ಲರಿಂದ ದೂರವಾದರೆ ಕೆಲವೇ ದಿನಗಳಲ್ಲಿ ಬದುಕು ನೀರಸವಾಗಿ ಬಿಡುವುದು. ಪ್ರತಿಯೊಂದು ವಿಷಯಕ್ಕೂ ಕಣ್ಣೀರು ಹಾಕಿ ನಿಮ್ಮ ಸೌಮ್ಯ ಮನಸ್ಸನ್ನು ಎಲ್ಲರೆದುರು ಇನ್ನೂ ತಗ್ಗಿಸದಿರು. ನಿನ್ನ ಕಣ್ಣೀರು ಇನ್ನೊಬ್ಬರ ಮನಸ್ಸನ್ನು ಘಾಸಿ ಮಾಡದು. ಆದಷ್ಟು ಧೈರ್ಯದಿಂದ ಇರಿ. ಎಲ್ಲವನ್ನು ಎದುರಿಸುವ ಬಲವನ್ನು ಒಗ್ಗೂಡಿಸಿಕೊಳ್ಳಿ. ಜೀವನದಲ್ಲಿ ಸಮಸ್ಯೆ ಇಲ್ಲದವರು ಯಾರೂ ಇಲ್ಲ. ಸಮಸ್ಯೆಗಳು ಬೆಟ್ಟದಷ್ಟೇ ಇದ್ದರೂ ಸಂತೋಷವಾಗಿ ಬದುಕನ್ನು ಮನಸ್ಸನ್ನು ಹುಡುಕಬೇಕು. ಒಂಟಿಯಾಗಿ ಕೂತು ಬೇಸರಿಸಿಕೊಳ್ಳದೆ ನಗು ನಗುತ್ತಾ ಬದುಕನ್ನು ಅನುಭವಿಸಬೇಕು. ಮಕ್ಕಳ ಮನಸ್ಸು ಎಷ್ಟು ತಿಳಿಯಾಗಿರುವುದು ನೋಡಿ. ಯಾವ ಗೊಂದಲವೂ ಇಲ್ಲದೆ ನಿರಂತರವಾಗಿ ಸಂತೋಷದಲ್ಲಿರುವರು. ಬೈದರು, ಹೊಡೆದರು, ಅತ್ತರು, ನಕ್ಕರು ಎಲ್ಲವನ್ನು ಕ್ಷಣದಲ್ಲಿ ಮರೆತು ಬಿಡುವರು. ಯಾವ ಭಾವನೆಗಳನ್ನು ಮನಸ್ಸಿನ ಆಳದಲ್ಲಿ ಇಳಿಗೊಡದೆ ಸದಾ ನಿರ್ಮಲವಾಗಿರುವರು. ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಯೋಗದ ಸಹಾಯವನ್ನು ಪಡೆಯಬಹುದು. ಯೋಗ ದೇಹಕ್ಕೂ ಒಳಿತನ್ನು ಮಾಡುವುದು, ಮನಸ್ಸಿಗೂ ತಂಪನ್ನು ತರುವುದು. ಕಣ್ಣಿನ ಆಯಾಸ, ಮನಸ್ಸಿನ ಆಯಾಸ, ಹೃದಯದ ಆಯಾಸ, ದೇಹದ ಆಯಾಸ ಎಲ್ಲವನ್ನು ಯೋಗವು ನಿವಾರಿಸುವುದು. ಪುಟ್ಟ ಗಿಡದ ಚಿಗುರುವ ಆಸೆ ನಮಗೊಂದು ಸ್ಫೂರ್ತಿಯ ಚಿಲುಮೆಯಾಗಬೇಕು. ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದೆಂದು ಸದಾ ಕೊರಗುವ ಬದಲು ಆ ಒಂದು ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನವನ್ನು ಮಾಡಿ. ಇಲ್ಲದೆ ಆ ಸಮಸ್ಯೆಯನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ಇನ್ನೊಬ್ಬರಿಗೆ ಸಹಾಯ ಮಾಡಿ ಬದುಕಿನ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಿ. ನನಗಿಲ್ಲ ಎನ್ನುವ ಬದಲು ನನಗಿದೆ ಎನ್ನುವ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬರೆದಿಟ್ಟುಕೊಳ್ಳಿ. ಚಿಂತಿಸುವುದರಿಂದ ದೂರವಿದ್ದು ಹೊಸದಾದ ಚಿಂತನೆ ಕಡೆಗೆ ಗಮನ ನೀಡಿ. ಬದುಕಿನ ಸಮಸ್ಯೆಯೆಲ್ಲ ಕ್ರಮೇಣ ಕಡಿಮೆಯಾಗುವುದು. ಕೆಲವಷ್ಟು ಸಮಸ್ಯೆಗಳಿಗೆ ಸಮಯಾವಕಾಶದ ಅವಶ್ಯಕತೆ ಇರುತ್ತದೆ. ಸಮಯ ಕಳೆದಂತೆ ಎಲ್ಲ ತಾನೇ ಪರಿಹಾರಗೊಳ್ಳುವುದು. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡುತ್ತಿದ್ದೀರೋ ಹಾಗೇ ಮಾಡಿ. ಧನ್ಯವಾದಗಳು.